ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ಅರಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಣ್ಣದಹಳ್ಳಿ ಗ್ರಾಮದಲ್ಲಿ ಕೇವಲ 35 ಮನೆಗಳನ್ನು ಹೊಂದಿದೆ. ಈ ಪುಟ್ಟ ಗ್ರಾಮದಲ್ಲಿ ರಾಜಕೀಯಕ್ಕೆ ಏನೂ ಕಮ್ಮಿ ಇಲ್ಲ. ಮತ ನೀಡಿಲ್ಲ ಎಂಬ ಒಂದೇ ಕಾರಣ ಮುಂದಿಟ್ಟುಕೊಂಡು ಬೋವಿ ಮತ್ತು ಯಳವರು ಜನಾಂಗದ 5 ಕುಟುಂಬಗಳಿಗೆ ಕಳೆದ 6 ತಿಂಗಳಿನಿಂದ ಕುಡಿಯುವ ನೀರು ಒದಗಿಸದೆ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಇಂದು ಗ್ರಾಮ ಪಂಚಾಯಿತಿಗೆ ಆಗಮಿಸಿದ ಮೂಲ ರೈತ ಸಂಘಟನೆಯ ಅಧ್ಯಕ್ಷರಾದ ಸುರೇಶ್ ಹಾಗೂ ಪದಾಧಿಕಾರಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಅವರನ್ನ ತರಾಟೆಗೆ ತೆಗೆದುಕೊಂಡರು. ಅಷ್ಟೆಲ್ಲ ಮಾಡಿ ಇನ್ನು ಆಲ್ರೆಡಿ ಆಗೈತೆ ಅನ್ಕೊಂಡಿದ್ದೆ ಶೌಚಾಲಯ ನನ್ನ ಆಗಲ್ಲ ಯಾವ್ದನ್ನು ಬನ್ನಿ ಶಿಕ್ಷಣ ಇಲಾಖೆ ಯಾವ್ದಾದ್ರು ಸಮಸ್ಯೆ ಇದ್ರೆ ಬನ್ನಿ ಅಂತಾನೆ ಕರ್ಸಿದ್ರು. ಅದು ಕೊಟ್ಟ ಮೇಲೆ ಕರ್ಸಿ ಇವರು ಸುನೀತಾ ಮೇಡಮ್ ಅವರು ಕರ್ಸಿ. ಗ್ರಾಮೀಣ ಪ್ರದೇಶದ ಜನರಿಗೆ ಸರ್ಕಾರದ ನಿಯಮದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಆ ಕುಟುಂಬಗಳಿಗೆ ಕೂಡಲೇ ಕುಡಿಯುವ ನೀರನ್ನು ಒದಗಿಸಬೇಕೆಂದು ಮನವಿ ಪತ್ರ ಸಲ್ಲಿಸಿದ್ದಾರೆ. ಬೋರೇಗೌಡ ಅಂತ. ಈ ದಿನ ನಾವು ಪಂಚಾಯತಿಗೆ ಬಂದಿರತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಕುಡಿಯೋದಕ್ಕೆ ನೀರಿನ ಸಮಸ್ಯೆ 1, ಚರಂಡಿಗಳ ಒಳಚರಂಡಿಗಳ ಸಮಸ್ಯೆ 2, ಮತ್ತು ಇರ್ತಕ್ಕಂಥ ಗ್ರಾಮದ್ದು ಜಾಗಗಳ ಸಮಸ್ಯೆ, ಬೀದಿ ದೀಪಗಳ ಸಮಸ್ಯೆ. 6 ತಿಂಗಳಾಗಿದೆ ಸರ್ ನಮಗೆ ಬೀದಿ ದೀಪಗಳು ಹಾಕಿ. ಬೀದಿ ದೀಪಗಳು ಹಾಕಿಲ್ಲ, ಚರಂಡಿ ಅಂತ ಯಾವುದೇ ಕಾರಣದಲ್ಲೂ ಕ್ಲೀನ್ ಮಾಡಿಲ್ಲ. ನಾವು ಕೇಳಿರ್ತಕ್ಕಂಥ ದಾಖಲಾತಿಗಳು ಕೆಲವನ್ನ ಕೊಡ್ತಾ ಇಲ್ಲ ನಮಗೆ. ಇವರು ಈಗ ಕೇಳಿದರೆ ವಾಟರ್ ಮ್ಯಾನ್ ಕೇಳಿದರೆ ನಮಗೆ ಬೀಗ ಕೀ ಕೊಟ್ಟಿಲ್ಲ, ನಾವು ಬೀಗ ಹೊಡೆದಾಕಿ ನಾವು ಅವರ ಇಷ್ಟ ಬಂದಂಗೆ ಬಿಡ್ತಾವ್ರೆ ಅಂತ ಹೇಳ್ತಾರೆ. ಇದು ಪಂಚಾಯತಿಯವ್ರಿಗೆ ಬರುತ್ತಾ ಅಥವಾ ಬೇರೆಯವ್ರಿಗೆ ಬರುತ್ತಾ, ಅದು ಯಾರಿಗೆ ಬರುತ್ತೆ? ಯಾರು ನೀರನ್ನು ಬಿಡಬೇಕಾಗೈತೆ? ಇದನ್ನು ಯಾರ ಸಂಪರ್ಕದಲ್ಲಿ ಐತಿ? ಇದು ಪಂಚಾಯತಿನಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ? ಇದು ಯಾರಿಗೂ ಕೂಡ ತಿಳಿದಂಥ ಇದು ಗೌಪ್ಯವಾಗಿರ್ತಕ್ಕಂಥ ವಿಚಾರ ಆಗ್ಬಿಟ್ಟೈತಿ. ಇದು ಅವ್ರ ಮನಸ್ಸಿಗೆ ಬಂದಂಥ ರೀತಿಯಲ್ಲೇ ಹೋಗ್ತಾರೆ. ಯಾರು ಬೇಕು ಅವರೇ ತೊಗೊಂಡೋಗಿ ಕೀ ಬಿಡತಕ್ಕಂಥದ್ರಲ್ಲಿ ವಾಟರ್ ಮ್ಯಾನ್ ತಾನೇ ಯಾಕಿರಬೇಕು? ಕೆಲವರಿಗೆ ನೀರು ಬಿಡ್ತಾರೆ, ಕೆಲವರಿಗೆ ನೀರು ಬಿಡ್ತಾ ಇಲ್ಲ. ಕೆಲವರಿಗೆ ನೀರನ್ನೆಲ್ಲ ತುಂಬಿಸಿ ಅವ್ರ ಮನೆಯೊಳಗೆಲ್ಲ ಕಳಿಸ್ತವ್ರೆ. ಕೆಲವರಿಗೆ 6 ತಿಂಗಳಾದರೂ ನೀರು ಬಿಟ್ಟಿಲ್ಲ. ಕೆಲವರಿಗೆ ಸಿಸ್ಟಮ್ನಲ್ಲಿ ಇರ್ತಕ್ಕಂಥದ್ದನ್ನು ಸಿಸ್ಟಮಲ್ಲಿ ಯೂಸ್ ಮಾಡ್ತಾ ಇಲ್ಲ. ಕೆಲವರಿಗೆ ಅನ್ಅಫಿಷಿಯಲ್ ಆಗಿ ನಲ್ಲಿಗಳು ಕೊಟ್ಟವ್ರೆ. ಇದನ್ನೆಲ್ಲ ಕೊಡೋದಕ್ಕೆ ಪ್ರೈಸನ್ನು ಯಾರು ಕೊಟ್ಟರು? ಇದೆಲ್ಲ ಏನು ಅವ್ಯವಹಾರಗಳು ನಡೀತೈತೆ ಅಂತ ಅನ್ನೋದು ಗೊತ್ತಾಗ್ತಲ್ಲ. ನಾವು ಕೆಲವೊಂದು ದಾಖಲಾತಿಗಳು RTI ದಾಖಲಾತಿ ಕೇಳಿದ್ವಿ. ದಾಖಲಾತಿ ಪ್ರಕಾರದಲ್ಲಿ ನಮ್ಗೆ ಯಾವುದೇ ರೀತಿ ದಾಖಲಾತಿಗಳು ಕೆಲವು ದೊರೀತಾ ಇಲ್ಲ. ಕೆಲವು ನಮಗೆ ನಕಲುಗಳನ್ನ ಕೊಟ್ಟವ್ರೆ. ನಕಲು ಕೊಟ್ಟಿರ್ತಕ್ಕಂಥದ್ದು ಒರಿಜಿನಾಲಿಟಿ ಕ್ಲಾರಿಟಿ ಮಾಡ್ಕೋಬೇಕು, ನಮ್ಗೆ ಒರಿಜಿನಾಲಿಟಿ ಕೊಡಿ ಅಂತಾರೆ, ಅದನ್ನು ಕೊಡೋಕೆ ಸಿಗ್ತಾ ಇಲ್ಲ. ನೀವು ಮೇಲ್ಮನವಿ ಹೋಗಿ ಅಂತ ಹೇಳ್ತವ್ರೆ. ಇದನ್ನು ಮುಂದೆ ನಾವು ಏನು ಮಾಡಬೇಕು ಅಂತ ನಮಗೆ ದಿಕ್ಕು ತೋಚ್ತಾ ರೀತಿಯಲ್ಲಿ ಆಗೈತೆ. ಇದು ಅರಣಿ ಗ್ರಾಮ ಪಂಚಾಯಿತಿ, ಬೆಳ್ಳೂರು ಹೋಬಳಿ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಇದೇ ಸಂದರ್ಭದಲ್ಲಿ ನೊಂದ ಮಹಿಳೆಯರು ಮಾತನಾಡಿ, ಕಳೆದ 6 ತಿಂಗಳಿನಿಂದ ಕುಡಿಯುವ ನೀರಿಗಾಗಿ ಪರಿತಪಿಸುವಂತಾಗಿದೆ. ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ದೂರು ದಾಖಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಕುಡಿಯುವ ನೀರನ್ನು ಒದಗಿಸಿ ಎಂದು ಮನವಿ ಮಾಡಿಕೊಂಡರು. ಬಂಡಳ್ಳಿ ಗ್ರಾಮ ಅಂತ ಹೇಳಿ, ಸಮಸ್ಯೆಗಳು ಹೇಳಿ. ಕುಡಿಯೋ ನೀರು ಕೊಡ್ತಾ ಇಲ್ಲ. ನೀರು ಬೇಡ ಅನ್ನೋರಿಗೆ ನೀರು ಬಿಟ್ಟು ತುಂಬ ತೊಂದರೆ ಕೊಡ್ತವ್ರೆ. ಟ್ಯಾಂಕು ನಮ್ಮ ಜಾಗದಲ್ಲೇ ಮಡ್ಗವ್ರೆ. ನೀರೆಲ್ಲ ಮನೆಗೆ ಬಂದು ನೀರು ತುಂಬ್ಕೋತವೆ. ಒಂದು 3 ಮನೆಯವ್ರಿಗೆ ಮೇಲ್ಗಡೆಯವ್ರಿಗೆ ಪಾಪ ಅವ್ರು ಕುಡಿಯೋಕ್ಕೆ ನೀರೇ ಇಲ್ಲ ಅವ್ರು ತುಂಬ ಸಮಸ್ಯೆ ಇದೆ. ಮಕ್ಕಳು ಬಾಣ್ತಿ ಎಲ್ಲ ಇದ್ದಾರೆ. ಅವ್ರು ನೀರಿಲ್ಲ ಅಂತ ಒದ್ದಾಡ್ತಾರೆ. ಗೇಟ್ ವಾಲ್ ಮುರಿದಾಕವ್ರೆ. ಅವರು ಎಲ್ಗೋಗ್ಬೇಕು ನೀರಿಗೆ? ನಮಗೆ ನೋಡ್ರೆ ನೀರು ಬೇಕು ಅಂತ ನೀರು ತುಂಬಿಸೋದು ಬಿಡೋದು ಈ ಥರ ಉದ್ದೇಶಪೂರ್ವಕವಾಗಿ ದನ ಕಟ್ಟೋರೆಲ್ಲನೂ ಬಂದು ನಿಂತ್ಕೋತವೆ. ನಾವು ಎಲ್ಗೋಗೋಣ? ಈ ಥರ ಸಮಸ್ಯೆ ಆಗದೆ ಬಂದಿದ್ದೀವಿ. ಅದೇನು ದಯವಿಟ್ಟು ಬಂದು ನಮ್ಮ ಸಮಸ್ಯೆನ ಬಗೆಹರಿಸ್ಕೊಡಿ. ಅವ್ರು ಕುಡಿಯೋಕ್ಕೆ ನೀರು ಕೊಡಿ. ನಮಗೆ ಟ್ಯಾಂಕ್ ಬೇರೆ ಕಡೆ ಶಿಫ್ಟ್ ಮಾಡಿಕೊಡಿ. ಇಲ್ಲಾಂದರೆ ಚರಂಡಿ ತೆಗಿಸಿ ಚರಂಡಿ ನೀರು ಬಿಡಿ. ಬಂಡಳ್ಳಿ ಗ್ರಾಮ, ಇದು ಅರಣಿ ಪಂಚಾಯಿತಿ. ನಮ್ಮನೆ ಹತ್ರ ನೀರು ಬಿಟ್ಟು ಆಗಲೇ 6 ತಿಂಗಳಾಗಿದೆ ಸರ್. ನಮಗೆ ನೀರಿಂದು ತೊಂದರೆ ಇದೆ. ನಮಗೆ 6 ತಿಂಗಳಿಂದ ಕುಡಿಯೋಕ್ಕೂ ನೀರಿಲ್ಲ. ಮಗು ಬಾಣ್ತಿದ್ದಾರೆ, ಮಗು ಬಾಣ್ತಿನೂ ನೀರಿಲ್ಲ ಸರ್. ನಾವು ಎಲ್ಲಿಗೆ ಹೋಗಬೇಕು ಸರ್? ನಮಗೆ ದಯವಿಟ್ಟು ನೀರು ಬಿಟ್ಕೊಡಿ ಸರ್. ಮೂಲ ರೈತ ಸಂಘಟನೆಯ ಕಾರ್ಯದರ್ಶಿ ಬೋರೇಗೌಡ ಮಾತನಾಡಿ, ಕ್ಷುಲ್ಲಕ ರಾಜಕಾರಣದ ಉದ್ದೇಶದಿಂದ ಬಡ ಕುಟುಂಬಗಳಿಗೆ ಕುಡಿಯುವ ನೀರು ಒದಗಿಸದೆ ಅನ್ಯಾಯ ಮಾಡುತ್ತಿದ್ದಾರೆ. ಬಣ್ಣದಹಳ್ಳಿ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳಿದ್ದು ಪಂಚಾಯಿತಿಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ. ಬಣ್ಣದಹಳ್ಳಿ ಗ್ರಾಮದಲ್ಲಿ 10 ಸಮಸ್ಯೆಗಳು ಕಣ್ಣಿಗೆ ರಾಚುತ್ತವೆ. ಶುದ್ಧ ಕುಡಿಯುವ ನೀರು, ಚರಂಡಿ, ಸ್ವಚ್ಛತೆ, ಬೀದಿ ದೀಪ, ರಸ್ತೆ, ಯಾವುದೇ ಮೂಲಭೂತ ಸೌಕರ್ಯವನ್ನು ಒದಗಿಸಿಲ್ಲ. ಚುನಾವಣೆ ಸಮಯದಲ್ಲಿ ರಾಜಕಾರಣ ಮಾತ್ರ ಮಾಡಬೇಕು, ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯ ಮಾಡಬಾರದೆಂದು ಒತ್ತಾಯಿಸಿದರು. ಕೊಡ್ತಾ ಇರ್ತಕ್ಕಂಥದ್ದು ಈ ತರ್ತಕ್ಕಂಥದ್ದು ಕೆಲವೊಂದು ರೋಡಿಸಮ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಸರ್. ಅದು ಅಲ್ಲೇ 6 ತಿಂಗಳಿಂದ ನೀರು ಬರ್ತಾ ಇಲ್ಲ ಸರ್. 6-7 ತಿಂಗಳು ಮೇಲೆ ಆಗಿದೆ ಸರ್. ಎಲ್ಲ ಯಾಕೆಂದರೆ ನಾವು ಪಂಚಾಯತಿನಲ್ಲಿ ಅರ್ಜಿನೂ ಕೂಡ ಕೊಟ್ಟಿದ್ದೀವಿ.
ಜಿಲ್ಲಾ ಪಂಚಾಯತಿ ಅರ್ಜಿ ಕೊಟ್ಟಿದ್ದೀವಿ, ತಾಲೂಕು ಪಂಚಾಯತಿ ಅರ್ಜಿ ಕೊಟ್ಟಿದ್ದೀವಿ, ಯಾವುದೋ ರೆಸ್ಪಾನ್ಸ್ ಆಯ್ತಾ ಇಲ್ಲ. ಈಗ ಅದನ್ನ ನೀರು ಬಿಡ್ತಾ ಇರ್ತಕ್ಕಂಥದ್ದು ಆ ಜನಾಂಗ ಬಂದು ಬೈ ಜನಾಂಗ ಒಂದು 2 ಇದೆ, ಮತ್ತೆ ಎಳವರು ಅಷ್ಟು ಒಂದು 10-15 ಮನೆಗಳಿದೆ. ಬಟ್ ಜನರಲ್ಲೂ ಕೂಡ ಒಂದು 5-6 ಮನೆಗಳಿದೆ. ಕೆಲವೊಂದು ವಿವಿಧ ಜನಾಂಗಗಳನ್ನು ಕೂಡ ಇದೆ, SC ST ಇರ್ಬೋದು, ಪ್ರತಿಯೊಂದು ವರ್ಗನೂ ಕೂಡ ಇದೆ ನಮ್ಮೂರಿನಲ್ಲಿ. ಇರ್ತಕ್ಕಂಥದ್ರಲ್ಲಿ ಕೆಲವೊಬ್ಬರಿನಲ್ಲಿ ಏನು ಮಾಡ್ತಾರೆ ಅಂತ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಈಗ ರಾಜಕಾರಣ, ಇವರು ನಮಗೆ ಓಟ್ ಹಾಕಿಲ್ಲ ಅವರಿಗೆ ನೀರು ಬಿಡಬೇಡಿ, ಮತ್ತು ಗೇಟ್ ವಾಲ್ಗಳು ಹಾಕಿ ಅವ್ರ ಕಡೆಗೆಲ್ಲ ಕ್ಲೋಸ್ ಮಾಡಿರ್ತಕ್ಕಂಥದ್ದು ಅದು ಕೂಡ ಇದೆ. ಮತ್ತು ಅವ್ರನ್ನ ಇದು ವಾಟರ್ ಮ್ಯಾನ್ನ ಬಂದು ಅವ್ರನ್ನ ಬೆದರಿಸಿ ಅವ್ರನ್ನ ನೀರು ಬಿಡ್ದಂಗೆ ಮಾಡಿ, ಮತ್ತು ಅವ್ರನ್ನ ಹಾಕಿರ್ತಕ್ಕಂಥ ಪಂಚಾಯತಿನಲ್ಲಿ ಹಾಕಿರ್ತಕ್ಕಂಥ ಬೀಗನೂ ಕೂಡ ಇವರ ಮೆಂಬರ್ ಆಗಿದ್ದವರು ಹೋಗಿ ಬೀಗ ಹೊಡೆದಾಕಿ ಅವ್ರದ್ದೇ ಆದಂಥ ಸಪ್ರೇಟ್ ಬೀಗ ಹಾಕೊಂಡು ಅವ್ರಿಗೆ ಬೇಕಾದವ್ರಿಗೆ ಟೀ ಕೊಟ್ಟು ನೀರು ಬಿಡಿಸ್ತಾ ಇದ್ದಾರೆ ಇವತ್ತು. ಅದನ್ನು ಏನು ಕೆಲವರಿಗೆ ನೀರಿಲ್ಲ ಅಂತ ಕೆಲವರು ಮಾಡ್ತಾವ್ರೆ ನಮ್ಮೂರಿನಲ್ಲಿ, ಕೆಲವರಿಗೆ ನೀರನ್ನ ತುಂಬಿ ಅವ್ರ ಮನೆ ಒಳಗಡೆ ಹೋಗೋಕ್ಕೂ ಕೂಡ ನೀರನ್ನ ಬಿಡ್ತಾವ್ರೆ. ಇವತ್ತು ನೈಟ್ ಆ್ಯಂಡ್ ಡೇ ಕೂಡ ನೀರು ಓಡ್ತಾ ಇದೆ. ನೀರು ಯಾವುದೇ ರೀತಿ ನಮ್ಮೂರಿನಲ್ಲಿ ನೀರಿನ ಸಮಸ್ಯೆಗಳಿಲ್ಲ, ಬೋರ್ನಲ್ಲಿ ಸಾಕಷ್ಟು ನೀರಿದೆ. ಇವತ್ತು ಕುಡಿಯೋ ನೀರಿಗೂ ಕೂಡ ಈ ಥರ ಭೇದ ಭಾವನೆ ಮಾಡ್ಕೊಂಡು ಈಗ ರಾಜಕಾರಣವನ್ನು ಮುಂದಿಟ್ಟುಕೊಂಡು ಈ ಥರ ಮಾಡ್ತಾ ಇದ್ದಾರೆ. ದಯಮಾಡಿ ಇದನ್ನು ತಾಲೂಕ್ ಪಂಚಾಯತ್ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ಇದನ್ನು ಕೂಡಲೇ ಈ ಕ್ರಮ ಕೈ ತಗೊಂಡು ನಮ್ಮ ಬಣದಳ್ಳಿ ಗ್ರಾಮದಲ್ಲಿ ದೀಪದ ವ್ಯವಸ್ಥೆ, ಅದಂತೂ ದೀಪದ ವ್ಯವಸ್ಥೆ 6 ತಿಂಗಳಿಗೆ ಒಂದ್ಸರಿ ಬಂದು ಹಾಕೋದು ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಅರ್ಜಿ ಕೊಟ್ಟಿದ್ದೀವಿ. ದೀಪದ ವ್ಯವಸ್ಥೆಗಳಿಗೂ ಕೂಡ ಇಲ್ಲ, ವಿದ್ಯುತ್ ಸಮಸ್ಯೆ ಅದು ಕೂಡ ಸಮಸ್ಯೆ ಐತೆ, ಒಳಚರಂಡಿ ಸಮಸ್ಯೆ ಐತೆ. ಒಳಚರಂಡಿ ತಗೊಂಬಂದು ಎಲ್ಲ ನಮ್ಮ ಮನೆ ಬಾಗಿಲಿಗೆ ಬಿಟ್ಟವ್ರೆ, ಅದು ಕೂಡ ಎಲ್ಲ ಕೊಳತು ನಾರ್ತಾ ಇದೆ. ಬಿಟ್ಟು ಜ್ವರ, ಮಲೇರಿಯಾ, ಈ ಇಂಚಿನ ಮಕ್ಕಳುಗಳಿಗೆಲ್ಲ ಸ್ಕೂಲ್ ಇದೆ ಆಲ್ರೆಡಿ. ನಾಗಮಂಗಲ ತಾಲೂಕು ಮೂಲ ರೈತ ಸಂಘಟನೆ ಅಧ್ಯಕ್ಷರಾದ ಸುರೇಶ್ ಮಾತನಾಡಿ, ಕಡು ಬಡವರಿಗೆ ನೀಡಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ತೋರುತ್ತದೆ. ಜೊತೆಗೆ ಗೆದ್ದಂತಹ ಜನಪ್ರತಿನಿಧಿಗಳು ಸಣ್ಣ ರಾಜಕಾರಣವನ್ನು ಬಿಟ್ಟು ತಳ ಸಮುದಾಯದ ಜನರೊಂದಿಗೆ ಗ್ರಾಮವನ್ನು ಅಭಿವೃದ್ಧಿಪಡಿಸಬೇಕೆಂದು ತಿಳಿಸಿದರು. ಇವತ್ತು ಗ್ರಾಮ ಪಂಚಾಯಿತಿಗೆ ನಾವು ಭೇಟಿ ಕೊಟ್ಟಿದ್ವಿ. ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಳಚರಂಡಿಗಳಾಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ಒಂದು ರಸ್ತೆ ಆಗಿರ್ಬೋದು, ಯಾವುದೇ ಕಾಮಗಾರಿ ಸಹಿತ ಅವ್ಯವಸ್ಥೆ ಆಗಿ ಹದಗೆಟ್ಟು ಹೋಗಿದೆ. ಆ ಉದಾಹರಣೆಗೆ ಒಂದು ಬಣದಳ್ಳಿ ಗ್ರಾಮದಲ್ಲಿ ಬೋವಿ ಜನಾಂಗಕ್ಕೆ ಸೇರಿದವರು, ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಂತ ಹೇಳ್ಬಿಟ್ಟು, ಬೋವಿ ಜನಾಂಗದವರು, ಎಳವು ಜನಾಂಗಕ್ಕೆ ಸೇರಿದವರು ಅಂತ ಹೇಳ್ಬಿಟ್ಟು 6 ತಿಂಗಳಿಂದ ಆ ವ್ಯಕ್ತಿಗಳಿಗೆ ನೀರು ಬಿಡದಲ್ಲೇ ತುಂಬ ಸತಾಯಿಸ್ತಾ ಇದ್ದಾರೆ. ದ್ವೇಷದ ರಾಜಕಾರಣ ಮಾಡ್ತಾ ಕೂತಿದ್ದಾರೆ. ಇವತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇನು ಸತ್ತೋಗಿದ್ದಾರೋ ಬದುಕಿದಾರೋ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಈ ಮೇಲ್ಮಟ್ಟಕ್ಕೆ ಪಂಚಾಯತಿ ಏನು ತಾಲೂಕು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಲೆಟ್ರ್ ಕೊಟ್ಟಿದೆ, ತಾಲೂಕು ಪಂಚಾಯತಿ ಅಭಿವೃದ್ಧಿ ಲೆಟ್ರ್ ಕೊಟ್ಟಿದೆ. ಯಾವುದೇ ರೀತಿ ಗಮನ ಹರಿಸ್ತಾರೆ, ತಾರತಮ್ಯ ಮಾಡ್ತಾ ಇದ್ದಾರೆ, ದೇಶದ ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಇದನ್ನು ಏನಾದ್ರು ಇದೇ ರೀತಿ ಮುಂದುವರಿಸಿದ್ರೆ ಉಗ್ರ ಹೋರಾಟಕ್ಕೆ ನಾವು ಇಳಿಬೇಕಾಗ್ತದೆ ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅವರಿಗೆ. ಇದೇ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರಾದ ಸುಧಾ, ಮೂಲ ರೈತ ಸಂಘಟನೆಯ ಪದಾಧಿಕಾರಿಗಳಾದ ರಾಜಣ್ಣ ಬೋರೇಗೌಡ, ರವಿಕಿರಣ್ ಆದರ್ಶ, ರವಿಕುಮಾರ್, ಮಂಜುನಾಥ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.